ನೋಡ್ದಲ್ಲೇ ಕ್ರಾಸ್ ಮಾಡೋದು, ಆಮೇಲೆ ಡಿವೈಡರ್ ಬಿಟ್ಟು ಬೇರೆ ಕಡೆಗೆ ವೆಹಿಕಲ್ ಹಾಕೋದು, ವೆಹಿಕಲ್ ಇಲ್ಲಿಗಲ್ ಪಾರ್ಕಿಂಗ್ ಮಾಡೋದು, ಅಥವಾ ಒನ್ ವೇ ಇರುತ್ತೆ ಟೂ ವೇ ಮಾಡ್ಕೊಂಡು ಹೋಗೋದು, ಇವೆಲ್ಲ ಮೇನ್ ಕಾರಣ ಆಗ್ತದೆ. ಮಿನಿಮಮ್ ಡಿಸಿಪ್ಲಿನ್ ನೀವು ನಾಗರಿಕರು ಫಾಲೋ ಮಾಡಬೇಕು. ನಾವು ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ ಬೇರೆ ಕಡೆ ತಪ್ಪು ಮಾಡಿ ನಿಲ್ತದೆ, ಆದ್ರೆ ವೆಹಿಕಲ್ಗಳು ವಿಚಾರ ತಪ್ಪು ಮಾಡಿದ್ರೆ ಒಂದ್ಸರಿ ಅವನಿಗೆ ಕೈಯೋ ಕಾಲ ಮುರ್ಕೊಂಡು ಅಥವಾ ಜೀವ ಹೋಯ್ತು ಅಂದ್ರೆ ಯಾರು ತಂದ್ಕೊಡ್ಲಿಕ್ಕೆ ಆಗಲ್ಲ. ಒಂದ್ ಸಣ್ಣ ಕೈಯೋ ಅಥವಾ ಕಾಲ ಮುರ್ಕೊಂಡ್ರೆ 6 ತಿಂಗಳು ಕೊಡ್ಲಿಕ್ಕೆ ಅವನು ವಾಪಸ್ ಯಾವುದೇ ಕಾರಣಕ್ಕೆ ಯಥಾಸ್ಥಿತಿಗೆ ಬರಲ್ಲ. ಬರ್ತಾನೆ ಅವನು? ಖಂಡಿತ ಸಾಧ್ಯ ಅಲ್ಲ. ಮುರ್ಕೊಂಡಿದ್ದ ಕಾಲ ಮುರ್ಕೊಂಡಂಗೆ ಅವನು. ಸೊ ನೀವು ಮಾಡೋ ತಪ್ಪಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ. ಫಸ್ಟ್ ಹೆಲ್ಮೆಟ್ ಹಾಕೊಬೇಕು. ಎರಡನೇದಾಗಿ ಕಾರಲ್ಲಿ ಹೋಗೋರು ಕಂಪಲ್ಸರಿ ನೀವು ಸೀಟ್ ಬೆಲ್ಟ್ ಹಾಕೊಳ್ಳೇಬೇಕು. ಇವತ್ತು ಬರ್ತಾರೆ ಎಲ್ಲಾ ಕಾರಲ್ಲೂ ಕೂಡ ವಿತೌಟ್ ಏರ್ ಬ್ಯಾಗ್ಸ್ ಬರೋದೇ ಇಲ್ಲ. ವಿತ್ ಏರ್ ಬ್ಯಾಗ್ಸ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಮಕ್ಳು ಇರ್ತಕ್ಕಂಥ ಶಕ್ತಿ ಇರಲ್ಲ ಅವ್ರಿಗೆ. ಹಂಗಾಗಿ 18 ವರ್ಷ ಮೀರಿದ ಮೇಲೆ ಮದುವೆ ಮಾಡ್ಬೇಕು. ನೀವು 18 ವರ್ಷ ಕಡಿಮೆ ಮದುವೆ ಮಾಡಿದ್ರೆ ಅವರಿಗೆ ದೈಹಿಕ ಶಕ್ತಿ ಬಂದಿರ್ತದೆ, ಅವಾಗ ಮದುವೆ ಮಾಡ್ಬೇಕು. ನೀವು ಅದಕ್ಕಿಂತ ಮುಂಚೆ ಮದುವೆ ಮಾಡಿದ್ರೆ ಮಕ್ಕಳಾಗ್ತದೆ, ಮಕ್ಕಳು ಅಂಗವಿಕಲರಾಗ್ಬಿಡ್ತಾರೆ, ತಾಯಿಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗ್ತದೆ, ಡೆಲಿವರಿ ಸಮಯ ಎಲ್ಲ ಬಹಳ ಕಷ್ಟ ಆಗ್ತದೆ, ಆಯ್ತಾ? ಸೊ ಹಾಗಾಗಿ ನೀವು 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡೋದು ತಪ್ಪು. ಕಾನೂನು ಪ್ರಕಾರವಾಗೂ ತಪ್ಪು, ಆಯ್ತಾ? ವೈದ್ಯಕೀಯವಾಗೂ ಕೂಡ ತಪ್ಪು. ನೀವು ಫುಟ್ಪಾತ್ ಮೇಲೆ ಅಂಗಡಿ ಹಾಕೊಂಡಿರ್ತೀರಿ, ಎಲ್ಲ ತೆರವುಗೊಳಿಸ್ಕೋಬೇಕು. ನಿಮ್ಮಿಂದ ಸಂಚಾರ ತೊಂದರೆ ಆಗ್ತಾ ಇದೆ. ವೆಹಿಕಲ್ಸ್ ರೋಡ್ ಮೇಲೆ ಬಂದು ಪಾರ್ಕ್ ಆಗ್ತಾ ಇದೆ. ವೆಹಿಕಲ್ಸ್ ರೋಡ್ ಮೇಲೆ ಪಾರ್ಕ್ ಆಗಿರೋ ಕಾರಣಕ್ಕೋಸ್ಕರ ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. 21ನೇ ತಾರೀಕು ಬಂದು ನಾವು ನೋಡ್ತೀವಿ. ನೀವು ತೆರವುಗೊಳಿಸಿಲ್ಲ ಅಂದ್ರೆ ಕಾನೂನು ಕ್ರಮವನ್ನು ತಗೋಬೇಕಾಗ್ತದೆ.